ಮಹೇಶ್ ವಾಡಗಿ ಬ್ರಿಡ್ಜ್ ಕ್ರೆಡಿಟ್ಗಾಗಿ ಬಿಗ್ ಫೈಟ್. ಸಿದ್ದು ಸವದಿ ವರ್ಸಸ್ ಸಿದ್ದು ಕೊಣ್ಣೂರು ಜಿದ್ದಾಜಿದ್ದಿ. ರಬಕವಿ ಬನಹಟ್ಟಿ ತಾಲೂಕಿನ ತೆರದಾಳ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಹೇಶ್ ವಾಡಗಿ ಬ್ಯಾರೇಜ್ ಕಮ್ ಸೇತುವೆ ಕಾಮಗಾರಿ ಇದೀಗ ಭರದಿಂದ ಸಾಗುತ್ತಿದೆ. ಆದರೆ ಈ ಕಾಮಗಾರಿಯ ಯಶಸ್ಸಿನ ಹಿಂದಿರುವ ಅಸಲಿ ಹೀರೋ ಯಾರು ಎಂಬ ವಿಷಯದಲ್ಲಿ ಬಿಜೆಪಿ ಶಾಸಕ ಸಿದ್ದು ಸವದಿ ಹಾಗೂ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರ್ ನಡುವೆ ನಾ ಮುಂದು ತಾ ಮುಂದು ಎಂಬ ಹಗ್ಗಜಗ್ಗಾಟ ಶುರುವಾಗಿದೆ. ಕ್ಷೇತ್ರದಲ್ಲೀಗ ಇವರಿಬ್ಬರ ಕ್ರೆಡಿಟ್ ವಾರ್ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸೇತುವೆಯ ಇತಿಹಾಸ ಮತ್ತು ಹಂತ ಹಂತದ ಬೆಳವಣಿಗೆಯನ್ನ ನೋಡ್ತಾ ಹೋಗೋದಾದ್ರೆ ಈ ಬೃಹತ್ ಯೋಜನೆ ಕೇವಲ ಇವತ್ತಿನದಲ್ಲ. ಇದರ ಹಿಂದೆ ಸುಮಾರು 1 ದಶಕದ ಇತಿಹಾಸ ಮತ್ತು ರಾಜಕೀಯ ಏರಿಳಿತಗಳಿವೆ. 2017 ಈ ಯೋಜನೆಗೆ ಮುನ್ನುಡಿ ಉಮಾಶ್ರೀ ಅವರ ಕಾಲಾವಧಿಯಲ್ಲಿ ಅಂದಿನ ಸಚಿವೆ ಶ್ರೀಮತಿ ಉಮಾಶ್ರೀ ಅವರ ಸಮ್ಮುಖದಲ್ಲಿ ಈ ಸೇತುವೆ ಕಾಮಗಾರಿಗೆ ಮೊದಲ ಬಾರಿಗೆ ಚಾಲನೆ ಸಿಕ್ಕಿತ್ತು. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದ ಈ ಟೆಂಡರ್ ಅನ್ನ ಪ್ರತಿಷ್ಠಿತ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಗೆ ನೀಡಲಾಗಿತ್ತು. ಮಂದಗತಿಯಲ್ಲಿ ಸಾಗಿದ ಕೆಲಸ. ಟೆಂಡರ್ ಪ್ರಕ್ರಿಯೆ ಮುಗಿದರೂ ತಾಂತ್ರಿಕ ಕಾರಣಗಳಿಂದ ಮುಂದಿನ 5 ವರ್ಷಗಳಲ್ಲಿ ಕೇವಲ 25% ಮಾತ್ರ ಕೆಲಸ ಪೂರ್ಣಗೊಂಡಿತ್ತು. 2021 ಈ ಯೋಜನೆಗೆ ವೆಚ್ಚ ಹೆಚ್ಚಳ. ಶಾಸಕ ಸಿದ್ದು ಸವದಿ ಅವರ ಶ್ರಮ. ಕಾಮಗಾರಿಗೆ ಮರುಜೀವ ನೀಡಲು ಮತ್ತು ಯೋಜನೆಯನ್ನ ವಿಸ್ತರಣೆ ಮಾಡಲು ಹಾಲಿ ಶಾಸಕ ಸಿದ್ದು ಸವದಿ ಅವರು ಸರ್ಕಾರದಿಂದ ಈ ಯೋಜನೆಯ ವೆಚ್ಚವನ್ನ 50 ರಿಂದ 55 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿ ಅನುಮೋದನೆ ತಂದರು. ಮಧ್ಯದಲ್ಲಿ ಸ್ಥಗಿತಗೊಂಡಿದ್ದ ಕಾಮಗಾರಿ. ಸಹಗುತ್ತಿಗೆ ಪಡೆದಿದ್ದ ತೇಜಸ್ ಕನ್ಸ್ಟ್ರಕ್ಷನ್ ಕಂಪನಿಯು ಕಾರಣಾಂತರಗಳಿಂದ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ತನ್ನ ಯಂತ್ರೋಪಕರಣಗಳೊಂದಿಗೆ ಅಲ್ಲಿಂದ ಕಾಲ್ಕಿತ್ತಾಗ ಯೋಜನೆ ಮತ್ತೆ ನೆನೆಗುದಿಗೆ ಬಿದ್ದಿತ್ತು. ರೀಲ್ಸ್ ಜಂಗಲ್ ಮತ್ತು ರಾಜಕೀಯ ಶೋಮ್ಯಾನ್ಶಿಪ್. ಪ್ರಸ್ತುತ ಮಹೇಶ್ ವಾಡಗಿ ಸೇತುವೆ ಕಾಮಗಾರಿ ಮತ್ತೆ ಚುರುಕು ಪಡೆದುಕೊಂಡಿರೋದೇ ತಡ. ಇಬ್ಬರು ನಾಯಕರು ಬ್ರಿಡ್ಜ್ ಬಳಿ ಜಂಟಿಯಾಗಿ ಅಥವಾ ಪ್ರತ್ಯೇಕವಾಗಿ ಭೇಟಿ ನೀಡಿ ಇದು ನನ್ನದ್ದೇ ಸಾಧನೆ ಎಂದು ಬಿಂಬಿಸಿಕೊಳ್ಳುವ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಹಾಗೂ ವಿಡಿಯೋಗಳ ಮೂಲಕ ಕಿತ್ತಾಟ ನಡೆಸುತ್ತಿದ್ದಾರೆ. ಅಧಿಕಾರ ಇರಲಿ ಇಲ್ಲದಿರಲಿ ಕೆಲಸ ಮಾಡಿದ್ದು ನಾವೇ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ಇಬ್ಬರು ನಾಯಕರ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವ್ಯಂಗ್ಯ ವ್ಯಕ್ತವಾಗ್ತಾ ಇದೆ. ಪಕ್ಷಗಳ ಈ ಕಿತ್ತಾಟ ಕೇವಲ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಎಂಬ ಆಕ್ಷೇಪ ಜನರದ್ದು. ಸಾರ್ವಜನಿಕರ ಅಂತಿಮ ಬೇಡಿಕೆಯನ್ನು ಇಬ್ಬರು ಸಿದ್ದುಗಳ ನಡುವಿನ ಜಗಳ ಏನೇ ಇರಲಿ, ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರುವ ಈ ಮಹೇಶ್ ವಾಡಗಿ ಸೇತುವೆ ಅಥಣಿ ಮತ್ತು ರಬಕವಿ ಬನಹಟ್ಟಿ ತಾಲೂಕುಗಳ ನಡುವಿನ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಈ ಸೇತುವೆ ಪೂರ್ಣಗೊಂಡರೆ ಉಭಯ ತಾಲೂಕುಗಳ ಸಾವಿರಾರು ರೈತರಿಗೆ, ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಿಗಳಿಗೆ ಸಂಚಾರ ಅತ್ಯಂತ ಸುಲಭವಾಗಲಿದೆ. ಜನರ ಒಕ್ಕೊರಲ ಧ್ವನಿ. ನಾಯಕರು ಕ್ರೆಡಿಟ್ ತೆಗೆದುಕೊಳ್ಳುವುದನ್ನ ಆಮೇಲೆ ಮಾಡಲಿ, ಮೊದಲು ಕಾಮಗಾರಿಯನ್ನ ಗುಣಮಟ್ಟದಿಂದ ಹಾಗೂ ಆದಷ್ಟು ಬೇಗ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ಈ ಸೇತುವೆಯನ್ನ ಮುಕ್ತಗೊಳಿಸಲಿ ಅನ್ನೋದು ಈ ಭಾಗದ ಜನರ ಆಶಯವಾಗಿದೆ. ರಾಜಕಾರಣಿಗಳ ರೀಲ್ಸ್ ಮತ್ತು ಜಿದ್ದಾಜಿದ್ದಿನ ನಡುವೆ ಮಹೇಶ್ ವಾಡಗಿ ಬ್ರಿಡ್ಜ್ ಆದಷ್ಟು ಬೇಗ ಸಿದ್ಧಗೊಂಡು ಸಾರ್ವಜನಿಕರ ಸೇವೆಗೆ ಮುಡಿಪಾಗಲಿ ಅನ್ನೋದೇ ಇಡೀ ತೆರದಾಳ್ ಕ್ಷೇತ್ರದ ಮತದಾರರ ಆಶಯವಾಗಿದೆ. ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ.